ಮೊಗ್ಗರ್ಗೆ ಬರ್ತಿದ್ದಾನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಇವತ್ತು ನಾನು ಯಾವ ಗಾಡಿನ ರಿವ್ಯೂ ಮಾಡ್ತಾ ಇದೀನಿ ಅಂತ ಈ ಗಾಡಿ ಹೆಸರು ಹೇಳ್ಬಿಟ್ರೆ ಈ ಗಾಡಿ ಅವಮಾನ ಆಗ್ಬಿಡುತ್ತೆ. ಈ ಗಾಡಿ ಸೌಂಡ್ ಕೇಳಿದ್ರೆ ಈ ಗಾಡಿ ಹೆಸರು ಹೇಳೋ ಅಷ್ಟು ಹವಾ ಮಾಡ್ಬಿಟ್ಟಿದೆ ಮಾರ್ಕೆಟ್ ಅಲ್ಲಿ. ಯೂಟ್ಯೂಬ್ ನೋಡ್ತೀಯಾ? ಯೂಟ್ಯೂಬ್ ನೋಡ್ತೀಯಾ? ಕನ್ನಡನಾ? ಯೂಟ್ಯೂಬ್ ನೋಡಲ್ವಾ? ಮತ್ತೇನು ನೋಡ್ತೀಯಾ? ಮಾತೇ ಇಲ್ಲ. ಏನು ನೋಡಲ್ವಾ? ಹೆಂಗೆ ಗಾಡಿ? ಯಾವ ಗಾಡಿ ಹೇಳಿದು? ಅವಾಗ ನೀವೇನಾದ್ರೂ ಹಳ್ಳಿಗಳ ಕಡೆ ಅಥವಾ ಸಿಟಿಗಳ ಕಡೆ ಎಲ್ಲಾದ್ರೂ ಗಾಡಿ ತಗೊಂಡು ಹೋದ್ರೆ ಬನ್ರಿ ಗೌಡ್ರೆ ಅಂತ ಮರ್ಯಾದೆ ಕೊಟ್ಟು ಕಳಿಸ್ತಾ ಇದ್ರು. ಈಗಿನ ಬರೋ ಬುಲೆಟ್ ಅಲ್ಲಿ ನೀವೆಲ್ಲಾದ್ರೂ ಗಾಡಿ ತಗೊಂಡು ಆಚೆಗೆ ಹೋದ್ರೆ ಹೋಗಲ್ಲ ಲೌಡೆ ಅನ್ನೋ ಅಷ್ಟು ನೆಗೆಟಿವ್ ಇಂಪ್ಯಾಕ್ಟಿವಿಟಿ ಜಾಸ್ತಿ ಆಗ್ಬಿಟ್ಟಿದೆ. ನಾನು ಎಲ್ಲಾರ ನಡ್ಕೊ ಬರ್ತಿದ್ರೆ ಗಾಂಡು ಅಂತಾರೆ, ನನ್ನ ಬೈಕಲ್ಲಿ ಆಟೋದಲ್ಲೂ ಬರ್ತಿದ್ರೆ ಲೌಡೆ ಅಂತಾರೆ. ಗೇರ್ ಶಿಫ್ಟಿಂಗು ಕರೆಕ್ಟ್ ಆಗಿ ಮಾಡ್ಬೇಕು, ಇಲ್ಲ ಅಂದ್ರೆ ಬಾಯಿಗೆ ಬೀಜ ಬರೋದಂತೂ ಗ್ಯಾರಂಟಿ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ರಾಯಲ್ ಎನ್ಫೀಲ್ಡ್ ಯಾಕೋ ಸ್ಟಾರ್ಟೇ ಆಗ್ತಿಲ್ಲ, ಬಾಯಿಗೆ ಬರ್ತೈತೆ ಇವಾಗ. ಬರ್ತಾ ಇಲ್ಲ ಗಾಡಿ ಯಾಕೋ ಕೈಯೇ ಕೊಟ್ಬಿಡ್ತು ಗುರು, ಗಾಡಿ ಸ್ಟಾರ್ಟೇ ಆಗ್ತಿಲ್ಲ. ಆಗಲ್ಲ ನಿನ್ ಕೈಲಾಗಲ್ಲ. ತಳ್ಳದ್ ಬಿಟ್ರೆ ಇವಾಗ ಏನು ಉಳಿದಿಲ್ಲ. ತಳ್ಳೋ ಮಾಡಲ್ ಗಾಡಿ ಇದು, ತಳ್ಳಿ ಬಿಡಪ್ಪ, ಪೆಟ್ರೋಲ್ ಬೆಲೆ ಏರಿ ಹೋಯ್ತು ಎತ್ತು ಹುಡಪ್ಪ. ಗಾಡಿ ತಳ್ಕೊಂಡು ಬಂದೆ, ಆಮೇಲೆ ಇದೇನು ಕೀ ಹಿಂಗಾಯ್ತಲ್ಲ ಅಂದ್ಬಿಟ್ಟು ಹಿಂಗಿತ್ತಲ್ಲ ಆಫ್ ಆಯ್ತಲ್ಲ ಅಂದ್ಬಿಟ್ಟು ಹಿಂಗೆ ಬೆಂಡ್ ಮಾಡಿದೆ, ನೋಡಿದ್ರೆ ಗಾಡಿ ಸ್ಟಾರ್ಟ್ ಆಯಿತು. ಕೀನೇ ಹಾಕಿಲ್ಲ ನಾನು, ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? A few moments later. ಗಾಡಿಲಿ ನಿಮಗೆ ಏರ್ ಕೂಲ್ಡ್ ಪುಷ್ ರಾಡ್ ಕಾರ್ಬೊರೇಟರ್ ಇಂಜಿನ್ ಸಿಗುತ್ತೆ. 46cc 18 bhp ಪವರು, 32 ನ್ಯೂಟನ್ ಮೀಟರ್ ಟಾರ್ಕ್. ಫ್ರಂಟು ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ, ಬ್ಯಾಕು ನಿಮಗೆ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ಗಾಡಿದು ಸೀಟ್ ಕಂಫರ್ಟು ಅಷ್ಟೇ ಸಖತ್ತಾಗಿದೆ. ಇದು ಕಿಕ್ಕರ್, ಸೆಲ್ಫ್ ಇಲ್ಲ. ನಿಮ್ಗೆ 2 ಡ್ರಮ್ ಬ್ರೇಕ್ಸ್ ಸಿಗುತ್ತೆ, ಫ್ರಂಟು ರೇರು 2 ಡ್ರಮ್ಮೆ. ತಪ್ಪು ಅಂತ ಕೆಲವ್ರು ಅನ್ಕೊಂಡಿದ್ರೆ ಆ ಅನ್ಕೊಂಡವ್ರಿಗೆ ಹೇಳ್ತೀನಿ, ನಾವು ತಪ್ಪೇ ಮಾಡ್ತೀವಿ. ಹೆಂಗನ್ಸ್ತು ಗಾಡಿ ಓಡಿಸಿ? ಈಗಿನ ವರ್ಷನ್ಗೂ ಹಳೆ ವರ್ಷನ್ಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಬುಲೆಟ್ ಅಲ್ಲ, ಅದು ಹೊಸದಾಗಿ ಬರ್ತಿರೋ BS6 ಇದು ಯಾವತ್ತೋ ಗೊತ್ತು ಸರ್ ನನಗೆ. ಈ ಗಾಡಿಲಿ ನಿಮ್ಗೆ 35 ಕಿಲೋಮೀಟರ್ ಮೈಲೇಜ್ ಸಿಕ್ಕಿದ್ರೆ, ಗಾಡಿ ಫ್ಯೂಯಲ್ ಕೆಪಾಸಿಟಿನೇ ನಿಮ್ಗೆ 13.5 ಲೀಟರ್ಸ್ ಇದೆ. ಅಂದ್ರೂ ನಿಮ್ಗೆ ಫುಲ್ ಟ್ಯಾಂಕ್ ನಿಮ್ಗೆ 472 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ. ಈ ಬೇರೆ ಗಾಡಿಗಳಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಗೇರ್ ಬಾಕ್ಸ್ ಬಂದ್ರೆ ರೈಟ್ ಸೈಡ್ ಬ್ರೇಕ್ ಬರುತ್ತೆ, ಇದರಲ್ಲಿ ನಿಮ್ಗೆ ರೈಟ್ ಸೈಡ್ ಗೇರ್ ಬಾಕ್ಸ್ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಬ್ರೇಕ್ ಸಿಗುತ್ತೆ. ಈ ಗಾಡಿ ಓಡಿಸ್ಬೇಕಾದ್ರೆ ಫಸ್ಟ್ ಟೈಮ್ ಯಾವ್ದ್ ಗೇರು ಯಾವ್ದ್ ಬ್ರೇಕು ಏನಾದ್ರು ಕನ್ಫ್ಯೂಷನ್ ಆದ್ರೆ ಈ ಗಾಡಿಲಿ ನಿಮ್ಗೆ ಎಷ್ಟೇ ನೆಗೆಟಿವಿಟಿ ಇರ್ಬೋದು, ಎಷ್ಟೇ ಹೇಟರ್ಸ್ ಇರ್ಬೋದು, ಈ ಗಾಡಿ ಪರ್ಫಾರ್ಮೆನ್ಸ್ ಸರಿ ಇಲ್ಲದೆ ಇರ್ಬೋದು, ಈ ಗಾಡಿಲಿ ಕೊಡ್ತಾ ಇರುವಂತ ಸರ್ವಿಸ್ ಕೆಟ್ಟದಾಗಿರ್ಬೋದು, ಯಾರು ಈ ಗಾಡಿನ ತಗೊಂಡು ಇನ್ನ ಮೇಂಟೈನ್ ಮಾಡ್ಕೊಂಡು ರಾಜನ್ ತರ ಇರ್ತಾರ ಅವರೇ ಗುರು ನಿಜವಾದ ರಾಯಲ್ ಎನ್ಫೀಲ್ಡ್ ಎಂತೂಸಿಯಾಸ್ಟ್ಗಳು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆ ರಾಯಲ್ ಎನ್ಫೀಲ್ಡ್ ಇಷ್ಟ ಇರುತ್ತೋ ಅವ್ರಿಗೆ ಶೇರ್ ಮಾಡಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.